ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಸಾಕಷ್ಟು ಬೇರೆ ಬೇರೆ ಉದ್ಯಮಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಅದು ವಿಶೇಷವಾಗಿ ಹೋಟೆಲ್ ಉದ್ಯಮಗಳ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಹುಬ್ಬಳ್ಳಿ ಸೇರಿದಂತೆ ಈ ಭಾಗದಲ್ಲಿ ಸಿಲಿಂಡರ್ನ ಸಂಪೂರ್ಣವಾಗಿ ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ನಲ್ಲಿ ಈ ಸೌದೆಯನ್ನು ಬಳಸ್ತಕ್ಕಂಥ ಕೆಲಸಕ್ಕೆ ಮೊರೆ ಹೋಗ್ತದೆ. ಬಹಳಷ್ಟು ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಬಂದಾಗಿದೆ. ಇದರಿಂದ ಹಳೆಯ ಕಾಲದ ಸೌದೆಯನ್ನು ಉಪಯೋಗ ಮಾಡ್ತಾರೆ. ಆ ಸೌದೆಯನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಟೆಲ್ ಉದ್ಯಮಿದಾರರು ಮುಂದಾಗಿದ್ದರು. ಈಗ ಹುಬ್ಬಳ್ಳಿಯ ಎಲ್ಲ ಸುಮಾರು 90ರಷ್ಟು ಹೋಟೆಲ್ಸ್ಗಳು ಬಂದಾಗಿದ್ದಾವೆ. ಕೆಲವು ಅಲ್ಲಿ ಹೋಟೆಲ್ಗಳು ಅಲ್ಲಿಯ ಕಾರ್ಮಿಕರಿಗೆ ಮತ್ತು ಬಂದಂಥ ಗ್ರಾಹಕರಿಗೆ ಈ ಸೌದೆಯಿಂದ ಮುಖಾಂತರ ಅಡುಗೆಯನ್ನು ತಯಾರು ಮಾಡಿ ಅವರಿಗೆ ಒಂದು ಸರ್ವಿಸನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರಿಂದಾಗಿ ಎಲ್ಲ ಒಂದು ಕಡೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೋಟೆಲ್ ಉದ್ಯಮವನ್ನು ನಿರ್ಲಕ್ಷ್ಯ ಮಾಡಿದೆ ಮತ್ತು ಅತ್ಯಂತ ತುರ್ತು ಸೇವೆಯನ್ನು ಪರಿಗಣಿಸಬೇಕಾಗಿದೆ. ಇದನ್ನು 4ನೇ ಸ್ಥಾನದಲ್ಲಿಟ್ಟಿದ್ದಾರೆ. ತುರ್ತು ಸೇವೆಯಲ್ಲಿಯೇ 4ನೇ ಸ್ಥಾನವನ್ನು ಹೋಟೆಲ್ ಉದ್ಯಮ ಇಟ್ಟುಕೊಂಡಿದ್ದಾರೆ. ಅದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಎಂಬುದು ಹೋಟೆಲ್ ಮಾಲೀಕರ ಅಳಲಾಗಿದೆ. ಅದರಿಂದ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ. ನಾವು ಈಗಾಗಲೇ ಸಾಕಷ್ಟು ಹೋಟೆಲ್ಗಳನ್ನು ನೋಡಿದಾಗ ಅಲ್ಲಿ ಹಳೆ ಕಟ್ಟಿಗೆಯಿಂದ ಅಡುಗೆಯನ್ನು ತಯಾರು ಮಾಡ್ತಿದ್ರು. ಆ ಕಟ್ಟಿಗೆಯನ್ನು ತಂದು ಆ ಸೌದೆಯನ್ನು ಉರಿಸಿ ಅಡುಗೆಯನ್ನು ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುರ್ತಾಗಿ ನಮಗೆ ಗ್ಯಾಸ್ ಸಿಲಿಂಡರ್ನ ಪೂರೈಕೆ ಮಾಡಬೇಕು, ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಯನ್ನು ನಾವು ಎದುರಿಸ್ತೇವೆ ಎನ್ನುವ ಬೇಡಿಕೆಯನ್ನು ಒತ್ತಾಯವನ್ನು ಮಾಡ್ತಿರೋದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆ ಉಲ್ಬಣವಾಗುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ.